ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಅತ್ತೇ ಒಂದು ನಿಮಿಷ, ಇದು ನಮ್ಮ ದೇಶದ ರಾಜಕಾರಣವನ್ನು ಬದಲಿಸಿದ ಮಾತು. ಭಾರತವನ್ನು ದಶಕಗಳ ಕಾಲ ಆಳಿದ ಗಾಂಧಿ ಕುಟುಂಬದ ಒಳಗೆ ಎಲ್ಲವೂ ಸರಿಯಿರಲಿಲ್ಲ ಅನ್ನೋದಕ್ಕೆ ಇತಿಹಾಸದಲ್ಲಿ ಹಲವು ಉದಾಹರಣೆಗಳಿದ್ದಾವೆ. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಂದ ದುರ್ಗಿ ಅಂತ ಕರೆಸ್ಕೊಂಡಿದ್ದ ಘಟಾನುಘಟಿ ನಾಯಕರೇ ತಲೆಬಾಗುವಂತ ಮಾಡಿದ್ದ ಗಟ್ಟಿಗಿತ್ತಿ ಇಂದಿರಾ ಗಾಂಧಿ ಅವರ ಮನೆಯಲ್ಲೇ ದೊಡ್ಡ ಬಿರುಗಾಳಿಯೊಂದು ಎದ್ದಿತ್ತು. ಆ ಬಿರುಗಾಳಿಯ ಕೇಂದ್ರ ಬಿಂದು ಬೇರೆ ಯಾರೂ ಆಗಿರಲಿಲ್ಲ, ಅವರಿಬ್ಬರು ಸೊಸೆಯಂದಿರಾದ ಸೋನಿಯಾ ಗಾಂಧಿ ಮತ್ತು ಮನೇಕಾ ಗಾಂಧಿ. 42 ವರ್ಷಗಳ ಹಿಂದೆ ಹಿರಿ ಸೊಸೆ ಸೋನಿಯಾ ಗಾಂಧಿ ಆಡಿದ ಕೇವಲ ಒಂದೇ ಒಂದು ಮಾತು ಇಡೀ ಗಾಂಧಿ ಕುಟುಂಬವನ್ನು ಇಬ್ಬಾಗ ಮಾಡಿಬಿಟ್ಟಿತ್ತು. ಒಂದೇ ಒಂದು ನಿಮಿಷದಲ್ಲಿ ಪ್ರಧಾನಿ ಇಂದಿರಾ ಗಾಂಧಿಯವರ ನಿರ್ಧಾರ ಬದಲಾಯಿತು. ಜೊತೆಗೆ ಮನೇಕಾ ಗಾಂಧಿ ಗಾಂಧಿ ಪರಿವಾರದ ವಿರುದ್ಧವೇ ಸಿಡಿದೆದ್ರು. ಅತ್ತೆ ಇಂದಿರಾ ಗಾಂಧಿ ತಮ್ಮ ಕಿರಿ ಸೊಸೆಗೆ ಮನೆ ಬಿಟ್ಟು ಹೊರಡು ಅನ್ನುವ ಹಂತಕ್ಕೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿದ್ದು ಹೇಗೆ? ಇಂದಿರಾ ಗಾಂಧಿಯವರ ರಾಜಕೀಯ ಉತ್ತರಾಧಿಕಾರಿಯಾಗುವ ಕನಸು ಕಂಡಿದ್ದ ಮನೇಕಾ ಗಾಂಧಿ ಗಾಂಧಿ ಕುಟುಂಬದ ವಿರುದ್ಧವೇ ನಿಲ್ಲೋದಕ್ಕೆ ಕಾರಣವಾದ ಆ ಘಟನೆ ಯಾವುದು? ಇದೆಲ್ಲವನ್ನು ಈ ಎಪಿಸೋಡ್ನಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಈ ವಿಡಿಯೋವನ್ನು ಕಡೆಯ ತನಕ ಮಿಸ್ ಮಾಡದೆ ನೋಡಿ. ಈ ಕತೆ ಆರಂಭ ಆಗೋದು ಇಂದಿರಾ ಗಾಂಧಿಯವರ ಎರಡನೇ ಪುತ್ರ ಸಂಜಯ್ ಗಾಂಧಿಯವರ ಸಾವಿನ ಘಟನೆಯಿಂದ. ಸಂಜಯ್ ಗಾಂಧಿ ಅಂದರೆ ಯಾರ ಹಿಡಿತಕ್ಕೂ ಸಿಗದ, ಯಾರಿಗೂ ಬಗ್ಗದ ಸ್ವಭಾವದವರು. 1975ರಲ್ಲಿ ಪ್ರಧಾನಿ ಇಂದಿರಾ ಗಾಂಧಿ ರಾಜೀನಾಮೆ ನೀಡುವ ಹಂತಕ್ಕೆ ಬಂದಾಗ ದೇಶದ ಮೇಲೆ ತುರ್ತು ಪರಿಸ್ಥಿತಿ ಏರುವ ಐಡಿಯಾ ಕೊಟ್ಟಿದ್ದೇ ಈ ಸಂಜಯ್ ಗಾಂಧಿ. ಆ ಕಾಲಘಟ್ಟದಲ್ಲಿ ಕೇವಲ 29 ವರ್ಷದ ಸಂಜಯ್ ಗಾಂಧಿ ದೇಶದ ಅತ್ಯಂತ ಪ್ರಭಾವಿ ವ್ಯಕ್ತಿಯಾಗಿದ್ದರು. ಅವರು ಪ್ರಧಾನಿಯ ಮಗ ಮಾತ್ರ ಅಲ್ಲ, ಲೋಕಸಭಾ ಸದಸ್ಯ ಹಾಗೂ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯೂ ಆಗಿದ್ದರು. ಚುನಾವಣೆಗಳಲ್ಲಿ ತಾಯಿಯನ್ನು ತನ್ನನ್ನು ಗೆಲ್ಲಿಸಿಕೊಳ್ಳುವುದರ ಜೊತೆಗೆ ತನ್ನ 100ಕ್ಕೂ ಹೆಚ್ಚು ಬೆಂಬಲಿಗರಿಗೆ ಟಿಕೆಟ್ ಕೊಡಿಸಿ ಸಂಸತ್ತಿಗೆ ಕರ್ಕೊಂಬಂದಿದ್ದ ಹುಂಬ ರಾಜಕಾರಣಿಯವರು. ತುರ್ತು ಪರಿಸ್ಥಿತಿಯ ಬಳಿಕ ಅಧಿಕಾರ ಕಳೆದುಕೊಂಡಿದ್ದ ಇಂದಿರಾ ಗಾಂಧಿ ಮತ್ತೆ ಪ್ರಧಾನಿಯಾಗೋದಕ್ಕೆ ಸಂಜಯ್ ಗಾಂಧಿಯವರ ರಾಜಕೀಯ ಚಾಣಾಕ್ಷತೆ ಕಾರಣ ಆಗಿತ್ತು. ಮೊರಾರ್ಜಿ ದೇಸಾಯಿ ಮತ್ತು ಚರಣ್ ಸಿಂಗ್ ನಡುವೆ ಬಿರುಕು ಮೂಡಿಸಿ ಚರಣ್ ಸಿಂಗ್ ಪ್ರಧಾನಿಯಾಗುವಂತೆ ಮಾಡಿ ನಂತರ ಬೆಂಬಲ ವಾಪಸ್ ಪಡೆಯುವ ತಂತ್ರದ ಹಿಂದೆ ಇದ್ದದ್ದು ಇದೇ ಸಂಜಯ್ ಗಾಂಧಿಯವರ ಮಾಸ್ಟರ್ ಮೈಂಡ್. ಸಂಜಯ್ ಗಾಂಧಿಗೆ ವಿಮಾನ ಹಾರಿಸುವ, ಆಕಾಶದಲ್ಲಿ ಅದನ್ನು ಎರ್ರಬಿರಿ ಕಸರತ್ತು ಮಾಡುವ ಅಂದರೆ ಏರೋಬ್ಯಾಟಿಕ್ ಸ್ಟಂಟ್ ಅಂತ ಹೇಳ್ತಾರೆ, ಇದರ ಹುಚ್ಚು ಹವ್ಯಾಸ ಇತ್ತು. ಆದರೆ ಅದೇ ಹವ್ಯಾಸ ಅವರ ಪ್ರಾಣಕ್ಕೆ ಕುತ್ತು ತರುತ್ತೆ ಅಂತ ಅವರು ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ಅದು 1980ರ ಜೂನ್ 23ನೇ ತಾರೀಕು. ಆಗ ಮನೇಕಾ ಗಾಂಧಿ ಕೇವಲ 3 ತಿಂಗಳ ಬಾಣಂತಿಯಾಗಿದ್ದರು. ಮುಂಜಾನೆ ದೆಹಲಿಯ ಫ್ಲೈಯಿಂಗ್ ಕ್ಲಬ್ಗೆ ಹೋದ ಸಂಜಯ್ ಗಾಂಧಿ ಕ್ಯಾಪ್ಟನ್ ಸುಭಾಷ್ ಸಕ್ಸೇನಾ ಅವರ ಜೊತೆಗೆ ಪಿಟ್ಸ್ S-2A ಹೆಸರಿನ ಪುಟ್ಟ ವಿಮಾನವನ್ನು ಏರ್ತಾರೆ. ವಿಮಾನವನ್ನು ಆರಿಸೋದು ಅವರಿಗೆ ಗೊತ್ತಿದ್ದೇ ಹೊರತು ಆ ಕಸರತ್ತುಗಳಲ್ಲಿ ಅವರು ಅಷ್ಟೊಂದು ಪರಿಣಿತರಾಗಿರಲಿಲ್ಲ. ಅವರ ಅದೇ ಹುಚ್ಚು ಧೈರ್ಯ ಅವರಿಗೆ ಮುಳುವಾಗುತ್ತೆ. ಆಕಾಶಕ್ಕೆ ನೆಗೆದ ಕೆಲವೇ ಕ್ಷಣಗಳಲ್ಲಿ ಆ ವಿಮಾನ ದೊಡ್ಡ ಶಬ್ದದೊಂದಿಗೆ ನೆಲ ಕಪ್ಪಳಿಸುತ್ತೆ. ಕಾಕ್ಪಿಟ್ನಲ್ಲಿದ್ದ ಸಂಜಯ್ ಗಾಂಧಿ ಮತ್ತು ಕ್ಯಾಪ್ಟನ್ ಸುಭಾಷ್ ಸಕ್ಸೇನಾ ಅವರ ದೇಹಗಳು ಛಿದ್ರ ಆಗಿಬಿಡ್ತವೆ. ತನ್ನ ರಾಜಕೀಯ ವಾರಸುದಾರ ಅಂತಲೇ ಭಾವಿಸಿದ್ದ ಪ್ರೀತಿಯ ಮಗನನ್ನು ಕಳೆದುಕೊಂಡ ಇಂದಿರಾ ಗಾಂಧಿ ಅಕ್ಷರಶಃ ಕುಸಿದು ಹೋಗ್ತಾರೆ. ಆದರೂ ಮಗನ ಸಾವಿನ ಕೇವಲ 4ನೇ ದಿನ ಕರುಳು ಹಿಂಡುವಂತಹ ನೋವಿದ್ರೂ ಕಣ್ಣೀರನ್ನು ಬಲವಂತವಾಗಿ ಅದುಮಿಟ್ಕೊಂಡು ಅದೇ ಗತ್ತಿನಲ್ಲಿಯೇ ಪ್ರಧಾನಿ ಕಚೇರಿಗೆ ಇಂದಿರಾ ಗಾಂಧಿ ಮರಳಿ ಬಂದಿದ್ದರು. ಈ ಭೀಕರ ಘಟನೆಯಿಂದ ದಿಕ್ಕು ತೋಚದಂತಾಗಿದ್ದವರು ಮನೇಕಾ ಆನಂದ್. ಸಿಖ್ ಸೈನ್ಯಾಧಿಕಾರಿಯಾಗಿದ್ದ ಕರ್ನಲ್ ಆನಂದ್ ಅವರ ಮುದ್ದಿನ ಮಗಳಾದ ಮನೇಕಾ ಗಾಂಧಿ ಸಂಜಯ್ ಗಾಂಧಿ ಅವರನ್ನು ಪ್ರೀತಿಸಿ ಮದುವೆಯಾಗಿದ್ದರು. ಅವರ ದಾಂಪತ್ಯ ಕೇವಲ 6 ವರ್ಷಗಳಷ್ಟೇ ನಡೆಯಿತು. ಪತಿ ತೀರ್ಕೊಂಡಾಗ ಮನೇಕಾಗೆ ಕೇವಲ 23 ವರ್ಷ, ಕೈಯಲ್ಲಿ 3 ತಿಂಗಳ ಹಸುಗುಸು ಇತ್ತು. ಮುಂದೇನು ಅನ್ನೋ ಯೋಚನೆಯಲ್ಲಿದ್ದಾಗಲೇ ಆಮೇಥಿ ಲೋಕಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಎದುರಾಗುತ್ತೆ. ಆಮೇಥಿ ಗಾಂಧಿ ಕುಟುಂಬದ ಭದ್ರಕೋಟೆ ಆಗೋದಕ್ಕೆ ಅಡಿಪಾಯ ಹಾಕಿದ್ದೇ ಸಂಜಯ್ ಗಾಂಧಿ. ಗಂಡನ ನಿಧನದಿಂದ ತೆರವಾದ ಆ ಕ್ಷೇತ್ರದಿಂದ ತಾನೇ ಸ್ಪರ್ಧೆ ಮಾಡಬೇಕು ಅನ್ನೋದು ಮನೇಕಾ ಗಾಂಧಿಯವರ ಮಹದಾಸೆಯಾಗಿತ್ತು. ಆದರೆ ಲೋಕಸಭೆಗೆ ಸ್ಪರ್ಧೆ ಮಾಡೋದಕ್ಕೆ 25 ವರ್ಷ ವಯಸ್ಸಾಗಿರಬೇಕು. ಆಗ 23 ವರ್ಷದ ಮನೇಕಾಗೆ ಇದು ಸಾಧ್ಯ ಆಗಲಿಲ್ಲ. ಇದೇ ವೇಳೆ ಇಂದಿರಾ ಗಾಂಧಿ ತಮ್ಮ ಹಿರಿಯ ಮಗ ರಾಜೀವ್ ಗಾಂಧಿಯನ್ನು ಬಲವಂತವಾಗಿ ರಾಜಕೀಯಕ್ಕೆ ತಂದರು. ಪತ್ನಿ ಸೋನಿಯಾ ಗಾಂಧಿಗೆ ರಾಜೀವ್ ರಾಜಕೀಯ ಪ್ರವೇಶ ಮಾಡೋದು ಸುತಾರಾಮ್ ಇಷ್ಟ ಇರಲಿಲ್ಲ. ಹೆಂಡತಿಯ ವಿರೋಧದ ನಡುವೆನೂ ಸ್ಪರ್ಧೆ ಮಾಡಿದ ರಾಜೀವ್ ಗಾಂಧಿ ಅವರು 2 ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಭರ್ಜರಿ ಜಯ ಸಾಧಿಸಿದರು. ಗಂಡ ಕಟ್ಟಿದ್ದ ಕೋಟೆಯಲ್ಲಿ ಭಾವ ಗೆದ್ದಿದ್ದನ್ನು ನೋಡಿ ದೆಹಲಿಯ ಸಫ್ದರ್ಜಂಗ್ ನಿವಾಸದಲ್ಲಿದ್ದ ಮನೇಕಾ ಗಾಂಧಿ ಒಳಗೊಳಗೆ ಕುದಿಯೋದಕ್ಕೆ ಆರಂಭ ಮಾಡ್ತಾರೆ. ಪ್ರತಿ ಹೆಜ್ಜೆಯಲ್ಲೂ ಗಂಡನ ಬೆಂಬಲಕ್ಕೆ ನಿಂತಿದ್ದ ತಾನೇ ಅವರ ರಾಜಕೀಯ ವಾರಸುದಾರ ಆಗಬೇಕು ಅನ್ನೋದು ಮನೇಕಾ ಅವರ ವಾದ ಆಗಿತ್ತು.
ಆದರೆ ಅತ್ತೆ ಇಂದಿರಾ ಗಾಂಧಿ ಹಿರಿ ಮಗನಿಗೆ ಮನೆ ಹಾಕಿದ್ರು. ಇದರಿಂದ ರೊಚ್ಚಿಗೆದ್ದ ಮನೇಕಾ ಗಾಂಧಿ ಅತ್ತೆ ಮತ್ತು ಭಾವನ ವಿರುದ್ಧವೇ ವಾಗ್ದಾಳಿಯನ್ನು ಶುರು ಮಾಡಿದರು. ಅತ್ತೆಯ ಇಚ್ಛೆಗೆ ವಿರುದ್ಧವಾಗಿ ಬೇರೊಂದು ರಾಜಕೀಯ ವೇದಿಕೆ ಹೇರಿ ಭಾಷಣ ಕೂಡ ಮಾಡಿದರು. ಇಷ್ಟೆಲ್ಲ ಆದರೂ ವಿಧವೆ ಸೊಸೆಯ ಬಗ್ಗೆ ಇಂದಿರಾ ಗಾಂಧಿಯವರಲ್ಲಿ, ಅವರ ಮನಸ್ಸಿನಲ್ಲಿ ಒಂದು ಮರುಕ ಇತ್ತು. ಅವಳ ದುಃಖವನ್ನು ಮರೆಸೋದಕ್ಕೆ ನೀನು ಪ್ರಧಾನಿ ಕಚೇರಿಗೆ ನನ್ನ ಜೊತೆಗೆ ಬಾ ಅಂತ ಕರೆದ್ರು. ಮನೇಕಾ ಅವರನ್ನು ತಮ್ಮ ಪ್ರಧಾನಮಂತ್ರಿಯ ಆಪ್ತ ಸಹಾಯಕಿಯಾಗಿ ನೇಮಿಸೋದಕ್ಕೆ ಮುಂದಾದರು. ಇಂದಿರಾ ಗಾಂಧಿ ನೇಮಕಾತಿ ಪತ್ರಕ್ಕೆ ಸಹಿ ಹಾಕೋದಕ್ಕೆ ಪೆನ್ನು ಎತ್ತಿದಾಗ ಮನೆಯೊಳಗಿನಿಂದ ಒಂದು ಧ್ವನಿ ಕೇಳಿಸ್ತು, ಅತ್ತೇ ಒಂದು ನಿಮಿಷ. ಆ ಧ್ವನಿ ಹಿರಿ ಸೊಸೆ ಸೋನಿಯಾ ಗಾಂಧಿ ಅವರದ್ದಾಗಿತ್ತು. ಸೋನಿಯಾ ಗಾಂಧಿಯವರು ನೇರವಾಗಿ ಇಂದಿರಾ ಗಾಂಧಿ ಅವರಿಗೆ ಹೇಳಿದರು, ಮನೇಕಾ ಇನ್ನು ಚಿಕ್ಕವಳು, ತುಂಬ ನೊಂದಿದ್ದಾಳೆ ಅನ್ನೋದೇನೋ ನಿಜ, ಮುಂದೆ ಸರಿ ಹೋಗ್ತಾಳೆ. ಆದರೆ ಇವತ್ತು ಅವಳಿರುವ ಮನಸ್ಥಿತಿಯಲ್ಲಿ ನೀವು ಕರ್ಕೊಂಡೋಗಿ ಪ್ರಧಾನಿ ಕಚೇರಿಯಲ್ಲಿ ಕೂರಿಸಿದ್ರೆ ಆಗೋ ಅನಾಹುತಗಳು ಒಂದೆರಡಲ್ಲ. ಈಗ ಮನೆಯಲ್ಲಿ ಆಗ್ತಾ ಇರೋದೇ ಸಾಕು, ಅವಳನ್ನು ಪ್ರೈಮ್ ಮಿನಿಸ್ಟರ್ ಆಫೀಸ್ಗೆ ಕರ್ಕೊಂಡು ಹೋಗುವ ಆಲೋಚನೆಯನ್ನು ಬಿಟ್ಬಿಡಿ ಮಮ್ಮಿ ಅಂತ ಹೇಳಿಬಿಟ್ಟಿದ್ರು ಸೋನಿಯಾ ಗಾಂಧಿ. ಇಟಲಿಯಿಂದ ಬಂದಿದ್ರು ಭಾರತೀಯ ಅವಿಭಕ್ತ ಕುಟುಂಬಕ್ಕೆ ಒಗ್ಗಿಕೊಂಡಿದ್ದ ಸೋನಿಯಾ ಅವರ ಮಾತನ್ನು ಇಂದಿರಾ ಗಾಂಧಿ ಯಾವತ್ತೂ ಮೀರ್ತಾ ಇರಲಿಲ್ಲ. ಆ ಕ್ಷಣದಲ್ಲಿ ಹಿರಿ ಸೊಸೆಯ ಮಾತಿನಲ್ಲಿ ಅರ್ಥ ಇದೆ ಅಂತ ಇಂದಿರಾ ಗಾಂಧಿಗೆ ಅನ್ನಿಸ್ತು. ಅಷ್ಟೇ, ಮನೇಕಾ ಗಾಂಧಿಯವರನ್ನು ಆಪ್ತ ಸಹಾಯಕಿಯನ್ನಾಗಿ ಮಾಡುವ ಆಜ್ಞಾ ಪತ್ರ ಇಂದಿರಾ ಗಾಂಧಿಯವರ ಸಹಿ ಕಾಣದೆ ಕಸದ ಬುಟ್ಟಿ ಸೇರಿತು. ಅಲ್ಲಿಯವರೆಗೆ ವಾರ್ಗಿತಿಯರ ನಡುವೆ ಯಾವುದೇ ವೈಷಮ್ಯ ಇರಲಿಲ್ಲ. ಸಂಜಯ್ ಗಾಂಧಿಯ ಮಗ ವರುಣನ್ನು ಹೆತ್ತ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಯಿಂದ ಸಾಕಿದ್ದೇ ಸೋನಿಯಾ ಗಾಂಧಿಯವರು. ಆದರೆ ತನಗೆ ಸಿಗಬೇಕಾಗಿದ್ದ ಹುದ್ದೆಗೆ ಅಕ್ಕನೇ ಅಡ್ಡಗಾಲು ಹಾಕಿದ್ಲು ಅನ್ನೋ ವಿಷಯ ಮನೇಕಾಗೆ ಗೊತ್ತಾಗಿದ್ದೆ ತಡ ಅವರು ರಣಚಂಡಿಯಾದರು. ವಾರಗಿತ್ತಿ ವಿರುದ್ಧನೇ ಸಮರ ಶುರು ಮಾಡಿದರು. ಮನೆಯೊಳಗೆ ಪ್ರತಿದಿನ ಜಗಳ, ಗಲಾಟೆಗಳು ಶುರು ಆಗ್ಬಿಟ್ಟು ನೆಮ್ಮದಿ ಕಳ್ಕೊಂಡ ಆ ಮನೆಯಿಂದ ಕೊನೆಗೊಂದು ದಿನ ಮನೇಕಾ ಗಾಂಧಿ ತಮ್ಮ ಪುಟ್ಟ ಮಗನನ್ನು ಕರೆದುಕೊಂಡು ಪ್ರಧಾನಿ ನಿವಾಸದಿಂದ ಹೊರಗೆ ಹೋಗೇ ಬಿಟ್ಟರು. ಗಾಂಧಿ ಕುಟುಂಬದಿಂದ ಹೊರಬಂದ ಮನೇಕಾ ಗಾಂಧಿ ಸುಮ್ಮನೆ ಕೂತ್ಕೊಳ್ಳಿಲ್ಲ. 1984ರಲ್ಲಿ ಇಂದಿರಾ ಗಾಂಧಿ ಹತ್ಯೆಯಾದ ಬಳಿಕ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಅಮೇಥಿಯಿಂದ ರಾಜೀವ್ ಗಾಂಧಿ ಸ್ಪರ್ಧೆ ಮಾಡಿದಾಗ ಅವರ ವಿರುದ್ಧವೇ ಪಕ್ಷೇತರ ಅಭ್ಯರ್ಥಿಯಾಗಿ ಅಖಾಡಕ್ಕೆ ಇಳಿದ್ರು. ಆದರೆ ಆ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಮೇಲಿನ ಅನುಕಂಪದ ಅಲೆ ಇತ್ತು. ರಾಜೀವ್ ಗಾಂಧಿ 3 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದು ಬಂದರೆ ಮನೇಕಾ ಗಾಂಧಿಗೆ ಸಿಕ್ಕಿದ್ದು ಕೇವಲ 50,000 ಚಿಲ್ಲರೆ ಓಟುಗಳು ಮಾತ್ರ. ಅಲ್ಲಿಂದ ಅಮೇಥಿ ಬಿಟ್ಟ ಮನೇಕಾ ಗಾಂಧಿ ಫಿಲಿಭಿತ್ ಲೋಕಸಭಾ ಕ್ಷೇತ್ರವನ್ನು ತಮ್ಮ ಹೊಸ ರಾಜಕೀಯ ಕರ್ಮಭೂಮಿಯನ್ನಾಗಿ ಮಾಡಿಕೊಂಡ್ರು. ಇಲ್ಲಿ ಉಳಿಯುವ ಒಂದು ದೊಡ್ಡ ಪ್ರಶ್ನೆ ಏನಂತಂದರೆ, 4 ದಶಕಗಳ ಹಿಂದೆ ಸೋನಿಯಾ ಗಾಂಧಿ ಅತ್ತೇ ಒಂದು ನಿಮಿಷ ಅಂತ ಹೇಳಿ ಇಂದಿರಾರನ್ನು ತಡೆಯದೇ ಇದ್ದಿದ್ರೆ ಮನೇಕಾ ಗಾಂಧಿ ಇವತ್ತು ಕಾಂಗ್ರೆಸ್ನಲ್ಲೇ ಇರ್ತಾ ಇದ್ರಾ? ಇವತ್ತು ಸೋನಿಯಾ ಗಾಂಧಿ ಇರುವ ಜಾಗದಲ್ಲಿ ಗಾಂಧಿ ಕುಟುಂಬದ ರಾಜಕೀಯ ಉತ್ತರಾಧಿಕಾರಿಯಾಗಿ ಮನೇಕಾ ಗಾಂಧಿ ಕೂತ್ಕೊಂಡಿರ್ತಿದ್ರ? ಖಚಿತವಾಗಿ ಹೇಳೋದಕ್ಕೆ ಆಗದೇ ಇದ್ರೂ ಅಂತಹದೊಂದು ಸಾಧ್ಯತೆ ಅಂತೂ ದಟ್ಟವಾಗಿತ್ತು. ಆದರೆ ಆ ಇತಿಹಾಸದ ಗತಿಯನ್ನೇ ಬದಲಿಸಿದ್ದು ಅಂದು ಸೋನಿಯಾ ಆಡಿದ ಆ ಒಂದು ಮಾತು, ಅತ್ತೇ ಒಂದು ನಿಮಿಷ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.